ನಮಸ್ತೆ ನನ್ನೆಲ್ಲ ಭಗಿನಿ ಹಾಗೂ ಮಹೋದಯರಿಗೆ. ಈ ದಿನ ನಾನು ನಿಮಗೆ ಒಂದು ವಿಶೇಷವಾದಂತಹ ಸೂಚನೆಯನ್ನ ಮಾಹಿತಿಯನ್ನ ಕೊಡ್ಲಿಕ್ಕಂತ ಬಂದಿದ್ದೇನೆ. ನಮಗೆ ಇನ್ನೇನು ಶ್ರಾವಣ ಸ್ಟಾರ್ಟ್ ಆಯ್ತು ಅಲ್ವಾ. ಇವತ್ತು ಭೀಮನ ಅಮಾವಾಸ್ಯೆ, ನಾಳೆಯಿಂದ ಶ್ರಾವಣ ಶುಕ್ರವಾರದ ಮೊದಲನೇ ಶುಕ್ರವಾರ. ಎಲ್ಲರಿಗೂ ಈ ವರ್ಷ ಸ್ವಲ್ಪ ಕನ್ಫ್ಯೂಷನ್ ಇದೆ. ಈ ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನ ಯಾವತ್ತು ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ನನ್ಗೂ ನನ್ನೆಲ್ಲ ಬೇರೆ ಬೇರೆ ಭಗಿನಿಯರು ಕೇಳ್ತಾ ಇದ್ರು. ಹಾಗಾಗಿ ಎಲ್ಲರಿಗೂ ಈ ಮಾಹಿತಿಯನ್ನ ತಿಳಿಸೋಣ ಅಂತ ಹೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ, 1998ರಲ್ಲಿ 1998 ಕೂಡ 5 ಶುಕ್ರವಾರಗಳು ಬಂದಿತ್ತು. ಸೊ ಈ ವರ್ಷ ಕೂಡ ನಮಗೆ 5 ಶುಕ್ರವಾರಗಳು ಬಂದಿದೆ. ಈ 5 ಶುಕ್ರವಾರಗಳಲ್ಲಿ ನಾಳೆನೇ ಮೊದಲನೇ ಶುಕ್ರವಾರ ಆಗಿದೆ. ನಾವು ಯಾವಾಗೂ ಶ್ರಾವಣ ಮಾಸದಲ್ಲಿ ನಾವು ಮಾಡೋದು ಹೇಗೆ ಅಂತ ಹೇಳಿದ್ರೆ, 2ನೇ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತವನ್ನ ಮಾಡ್ತೇವೆ. ಈ ವರಮಹಾಲಕ್ಷ್ಮಿ ಪೂಜೆಯನ್ನ ಈಗ ವೈಭವವಾಗಿ ವೈಡೂರ್ಯ ಒಡವೆಗಳನ್ನೆಲ್ಲ ಹಾಕಿ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋದಿದೆ. ಆದ್ರೆ ಇದು ಒಂದು ವ್ರತ ಆಗಿರುತ್ತೆ. ಸೊ ಇದನ್ನ ವ್ರತದ ರೀತಿಯನ್ನೇ ಆಚರಣೆ ಮಾಡೋದು ತುಂಬಾ ಪ್ರತೀತಿ ಹಾಗೂ ವಿಶೇಷ ಕೂಡ. ನಾವು ಲಕ್ಷ್ಮಿಯನ್ನ ವ್ರತದಿಂದ ಪೂಜೆ ಮಾಡಿದಾಗ ಆ ಲಕ್ಷ್ಮಿ ನಮಗೆ ಕೊಡುವಂತಹ ಒಂದು ವರ ಏನಿದೆ ಅಲ್ಲ, ಅದಕ್ಕೇನೆ ವರ ಲಕ್ಷ್ಮಿ ವ್ರತ ಅಂತ ನಾವ್ ಇದನ್ನ ಕರಿತೀವಿ ಅಲ್ವಾ. ಸೊ ಹಾಗಾಗಿ ನಾನ್ ನಿಮ್ಗೆ ಆ ಒಂದು ಮಾಹಿತಿಯನ್ನ ಹೇಳ್ತೇನೆ ನೋಡಿ. ಈ ಮಾಹಿತಿ ಹೇಗಿದೆ ಅಂತಂದ್ರೆ, ಈ ವರಮಹಾಲಕ್ಷ್ಮಿ ಹಬ್ಬವನ್ನ ನಾವು 3ನೇ ಶುಕ್ರವಾರನೇ ಯಾಕೆ ಮಾಡ್ಬೇಕು ಅಂದ್ರೆ, ಇವಾಗ ಬಂದಿರುವಂತಹ ಶ್ರಾವಣದ 2ನೇ ಶುಕ್ರವಾರ ಮಾಡ್ತೀವಿ ಯಾವಾಗೂನು. ಅಂದ್ರೆ ಪೂರ್ಣಿಮದ ಪಕ್ಕಕ್ಕೆ ಅದಕ್ಕೊಂದು ಸಣ್ಣ ಶ್ಲೋಕ ಇದೆ, ನಾನು ಅದನ್ನ ಹೇಳ್ಬಿಡ್ತೀನಿ. ಶುಕ್ಲೇ ಶ್ರಾವಣಿಕೆ ಮಾಸೆ ಪೂರ್ಣಿಮೋಪಾಂತ್ಯ ಭಾಗ್ಯವೇ ವರಲಕ್ಷ್ಮೈ ವ್ರತಂ ಕಾರ್ಯಂ. ಈ ರೀತಿ ಒಂದು ಶ್ಲೋಕ ಇದೆ. ಈ ಶ್ಲೋಕವನ್ನ ನಾವು ಓದಿದಾಗ ಅರ್ಥೈಸ್ಕೊಳ್ಳುವಾಗ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಪೂರ್ಣಿಮಕ್ಕೆ ಹತ್ರ ಇರುವಂತಹ ಶುಕ್ರವಾರ ವರಲಕ್ಷ್ಮಿ ವ್ರತವನ್ನ ಮಾಡ್ಬೇಕು ಅಂತ ಇದೆ. ಸೊ ಹಾಗಾದ್ರೆ ಪೂರ್ಣಿಮಕ್ಕೆ ಹತ್ರ ಇರುವ ಶುಕ್ರವಾರ ಯಾವುದು? ನಮಗೆ 3ನೇ ಶುಕ್ರವಾರ. ಯಾವಾಗೂ ನಾವು 2ನೇ ಶುಕ್ರವಾರ ವ್ರತವನ್ನ ಮಾಡ್ತೇವೆ, ಆದ್ರೆ ಈ ಸಲ ನಾವು 3ನೇ ಶುಕ್ರವಾರ ವ್ರತವನ್ನ ಮಾಡ್ಬೇಕಾಗಿದೆ. ನಮ್ಗೆ ನಾಳೆಯೇ ಆಗತ್ತೆ 25, ಇದು ಮೊದಲನೇ ಶುಕ್ರವಾರ ಆಗತ್ತೆ. 1ನೇ ತಾರೀಕು 2ನೇ ಶುಕ್ರವಾರ ಆಗತ್ತೆ. ಹಾಗೆ 8ನೇ ತಾರೀಕು 3ನೇ ಶುಕ್ರವಾರ ಆಗತ್ತೆ. ವರಮಹಾಲಕ್ಷ್ಮಿಯನ್ನ ವ್ರತವನ್ನ ಮಾಡಲು ಬಹಳ ಪ್ರಾಶಸ್ತ್ಯವಾದಂತಹ ಒಂದು ವಾರ ಆಗಿರೋದು 8ನೇ ತಾರೀಕು ಶುಕ್ರವಾರ, 3ನೇ ಶುಕ್ರವಾರ. ಹಾಗಾಗಿ ಈ ಶ್ರಾವಣ ಮಾಸದ ವರಮಹಾಲಕ್ಷ್ಮಿಯ ವ್ರತವು ನಿಮ್ಗೆಲ್ಲರಿಗೂ ಆ ಮಹಾಲಕ್ಷ್ಮಿಯ ದಯೆ, ಕರುಣೆ, ಅಷ್ಟೈಶ್ವರ್ಯಗಳು ನಿಮಗೆ ಸಿಗ್ಲಿ. ಹಾಗೆ ಈ ವ್ರತವನ್ನ ಬಹಳ ಕಟ್ಟುನಿಟ್ಟಾಗಿ, ಪ್ರೀತಿಪೂರ್ವಕವಾಗಿ, ಭಯಭಕ್ತಿಯಿಂದ, ನಯವಾಗಿ ಹಾಗೂ ಆಡಂಬರಿಕೆ ಇಲ್ಲದೆ ಮನಸ್ಸಿನಿಂದ ಭಕ್ತಿಯನ್ನು ತುಂಬಿ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತ ಹೇಳಿದ್ರೆ ಸಂಪರ್ಕ ಮಾಡಿ. ನಮಸ್ತೆ ಎಲ್ಲರಿಗೂ. ಸರ್ವೇ ಜನ ಸುಖಿನೋ ಭವಂತು.